ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಆಗ್ತಿಲ್ಲಪ್ಪ, ನನ್ನ ಕೈಲಿ ಆಗ್ತಿಲ್ಲ ಇದನ್ನ ನೋಡೋದಕ್ಕೆ. ಮೈಯೆಲ್ಲ ಉರಿತಿದೆ, ರಕ್ತ ಪ್ರೆಷರ್ ಕುಕ್ಕರ್ ಇಂದ ಆಚೆ ಬರೋ ತರ ಆಗ್ತಿದೆ. ಸಮಾಧಾನ ಮಾಡ್ಕೊಳ್ಳೋ ತರುಣ. ನೋಡು, ನೀನು ಇಷ್ಟೊಂದು ಟೆನ್ಷನ್ ಮಾಡ್ಕೊಂಡ್ರೆ ನೀನು ತರುಣ ಆಗೋದಿರ್ಲಿ, ತಾತ ಆಗ್ಬಿಡ್ತೀಯ. ಇದೆಲ್ಲ ನಿಮ್ಗೆ ಜೋಕ್ ಅನಿಸ್ತಿದ್ಯಾ? ಆ ಶರತ್ ಕತೆ ಮುಗ್ದೋಯ್ತು ಅಂತ ಅನ್ಕೊಂಡಿದ್ದೆ ನಾನು. ಫೀನಿಕ್ಸ್ ತರ ಎದ್ ಬಂದಿದ್ದಾನೆ. ಹಿತ ಅಂದ್ರು ನೀ ಪ್ರಾಣ ಅಲ್ವಾ? ಹಿತ ದೂರ ಆಗಿದ್ದಾಳೆ ಅಂತ ರೋಡಲ್ಲಿ ಅಲಿದಾಡೋದನ್ನ ನೋಡಿ ಖುಷಿ ಪಡೋಣ ಅಂತ ಅನ್ಕೊಂಡ್ರೆ ಇದೇನಿದು? ಚೆಲುವಿನ ಚಿತ್ತಾರದ ಹೀರೋ ತರ ಪರ ಅಂತ ಕೆರ್ಕೋತೀನಿ. ಏನಂದೆ? ಏನಿಲ್ಲ ಅಂದೆ. ಸಾಲದು ಅಂತ ಹಿತ ಅವನ್ನ ಕ್ಷಮಿಸ್ಬೇರೆ ಬಿಟ್ಟಿದ್ದಾಳೆ. ಪ್ರತಿ ಸಲ ಶರತ್ ಸೇಫ್ ಆಗಿ ಆಗ್ತಿದ್ದಾನಪ್ಪ. ಹೌ ಇಸ್ ಹಿ ಹ್ಯಾಪಿ? ಆ ಥರದ್ದೇನಿದೆ ಅವನ ಹತ್ರ? ಒಳ್ಳೆತನ. ಏನ್ ಹೇಳ್ತಿದ್ದೀರಾ? ಅದೇ ಕಣೋ, ಅದೇ ಒಳ್ಳೆತನ ಇದೆ. ನೀನ್ ಕರೆಕ್ಟ್ ಆಗಿದ್ಯಾ. ಆದ್ರೆ ಶರತನ ಅತಿಯಾದ ಒಳ್ಳೆತನ ಒಳ್ಳೇದಲ್ಲ. ನೋಡು, ನೀನ್ ತುಂಬಾ ಕೋಪ ಬಂದಿದೆ. ಒಂದ್ ಕೆಲಸ ಮಾಡು, ಒಂದ್ 5 ನಿಮಿಷ ಪ್ರಾಣಾಯಾಮ ಮಾಡು. ಉಸಿರು ತಗ, ಉಸಿರು ಬಿಡು, ಉಸಿರು ತಗ. ಸ್ಟಾಪ್ ಆಯ್ತು. ಪ್ರಾಣ ಹೋದಂಗ ಆಗ್ತಿದೆ ಪ್ರಾಣಾಯಾಮ ಅಂತೆ. ನಾನು ಪ್ರತಿ ಸಲ ಯಾಕೆ ಸೋಲ್ತಿದ್ದೀನಪ್ಪ? ವೈ? ತರುಣ, ಪ್ರಾಬ್ಲಮ್ ಏನ್ ಗೊತ್ತಾ? ನೀನು ಐ ಕ್ವಾಲಿಟಿ ವಿಲನ್ ಕೇಳಿ ನಾಗಂತಾರ. ನಮ್ ಶರತ ಲೋ ಬಜೆಟ್ ಹೀರೋ, ಆದ್ರೆ ದೇವ್ರೆ ಅವನ್ಗೆ ದೊಡ್ಡ ಡಿಸ್ಕೌಂಟ್ ಕೊಟ್ಬಿಟ್ಟಿದ್ದಾನೆ ಅನ್ಸುತ್ತೆ. ಇದೆಲ್ಲ ಬಿಡ, ಬಾ ಹೋಗಿ ಒಂದು ಪ್ಲೇಟ್ ಮಸಾಲ ಪುರಿ ತಿನ್ನೋಣ. ನೋಡ, ಹೊಟ್ಟೆ ಉರಿ ಇದ್ರೆ ಪುರಿ ತಿಂದ್ರೆ ಎಲ್ಲ ಸರಿ ಹೋಗುತ್ತೆ ಕಣೋ. ನಂಗೆ ಪೂರಿ ಬೇಡ, ಏನು ಬೇಡ. ಆ ಶರತ್ ಲೈಫ್ ಪೂರಿ ತರ ರೋಸ್ಟ್ ಆಗ್ಬೇಕು ಅಷ್ಟೇ. ಆಕ್ಷನ್ ಶುರುವಾಗಿದೆ. ಇದು ಟ್ರೇಲರ್ ಮಾತ್ರ, ಪಿಕ್ಚರ್ ಇನ್ನೂ ಬಾಕಿ ಇದೆ. ಆಕ್ಷನ್ ಲೂಸ್ ಮೋಷನ್ ಅದೊಂಥರ ಒದ್ದಾಡ್ತಿದ್ಯಾ? ಹಾಯ್ ಲೇ, ಪ್ರತಿ ಸಿನಿಮಾದಲ್ಲೂ ಹೀರೋನೇ ಕಣೋ ಗೆಲ್ಲೋದು. ಹೀರೋ ಹೀರೋ ಹೀರೋ, ಯಾರೋ 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 ಯಾರೋ. ಹಿತಪುಟ್ಟ, ನಿನ್ನೆ ರಾತ್ರಿ ದುಷ್ಟರು ಬಂದು ನಿಮ್ನ ಅಟ್ಯಾಕ್ ಮಾಡಿದಾಗ ಏನಾಯ್ತು ಅಂತ ಸ್ವಲ್ಪ ನೆನ್ಪು ಮಾಡ್ಕೊಂಡು ಹೇಳ್ತೀಯಾ? ಯಾರಾದ್ರೂ ಬಂದು ನಿಮಗ್ ಸಹಾಯ ಮಾಡಿದ್ರ? ನೀವಿಬ್ರು ಹೇಗ್ ಪಾರಾದ್ರಿ? ಅಪ್ಪಮ್ಮ, ನನಗೆ ಸರಿಯಾಗಿ ಏನೂ ನೆನಪಿಲ್ಲ. ಅಪ್ಪಂಗೆ ಏಟಾದಾಗ ನನಗೆ ಭಯ ಆಯ್ತು. ಅಪ್ಪ ಅಪ್ಪ ಅಂತ ನಾನು ಅಳ್ತಾ ಕೂಗ್ತಿದ್ದೆ. ಆಮೇಲೆ ಏನಾಯ್ತು ಅಂತ ಗೊತ್ತಿಲ್ಲ. ಕತ್ಲೆ ಬಂತು, ಬಿದ್ದೋಗ್ಬಿಟ್ಟೆ. ಇವಳಿಗೆ ಪ್ರಜ್ಞಾಪೂರ್ವಕವಾಗಿ ಏನು ನೆನಪಿಲ್ದೇ ಇರಬಹುದು, ಆದ್ರೆ ಅಲ್ಲಿ ಏನ್ ನಡೀತು ಅನ್ನೋದು ಇವಳ ಸಬ್ ಕಾನ್ಶಿಯಸ್ ಮೈಂಡ್ನಲ್ಲಿ ಅಚ್ಚೊತ್ತಿರಬಹುದಾ? ಹೌದು, ನಾನು ಇವಳು ಮನಸ್ಸಿನೊಳಗೆ ಇಣಕಿ ನೋಡ್ಲೇಬೇಕು. ಅದ್ಯಾವ ಶಕ್ತಿ ನನ್ನ ಶಕ್ತಿಯನ್ನು ಮೀರಿ ಇವ್ರನ್ನ ಕಾಪಾಡ್ತು ಅಂತ ನನಗೆ ಗೊತ್ತಾಗ್ಲೇಬೇಕು. ಇಟ್ಸ್ ಓಕೆ ಬಿಡು ಪುಟ್ಟ. ಹಿತಪುಟ್ಟ, ಈಗ ನಾವಿಬ್ರು ಒಂದು ಆಟ ಆಡೋಣವಾ? ಎಲ್ಲಿ ಎದೆ. ಏನ್ ಗೊತ್ತಾ, ಈಗ ಒಬ್ರನ್ನೊಬ್ರು ದಿಟ್ಟಿಸಿ ನೋಡ್ಬೇಕು, ಅಂದ್ರೆ ಸ್ಟೇರ್ ಮಾಡ್ತಾ ಇರ್ಬೇಕು. ಯಾರು ಮೊದಲು ಕಣ್ಣನ್ನ ಬ್ಲಿಂಕ್ ಮಾಡ್ತಾರೋ ಅವ್ರು ಔಟ್. ಓಕೆನಾ? 3, 2, 1 ಸ್ಟಾರ್ಟ್. ಬಾ ಹಿತ, ಬಾ. ನಿನ್ನ ಮನಸ್ಸಿನ ಬಾಗ್ಲನ್ನು ತೆರೆ. ನನಗೆ ಸತ್ಯ ತಿಳಿಲೇಬೇಕು. ತೋರಿಸು ನನಗೆ, ಅವಾಗ ಏನಾಯ್ತು ಅಂತ ನನಗ್ ತೋರಿಸು. ಅಪ್ಪಮ್ಮ, ಏನಾಯ್ತು? ಏನಕ್ಕೆ ಬಿದ್ರಿ? ಏನಿಲ್ಲ ಹಿತಪುಟ್ಟ, ಯಾಕೋ ಸ್ವಲ್ಪ ತಲೆ ಸುತ್ತದಾಗಾಯ್ತು ಅಷ್ಟೇ. ನೀನೇನು ಗಾಬರಿ ಆಗ್ಬೇಡ. ನೀ ಹೊರಗಡೆ ಹೋಗಿ ಆಟ ಆಡ್ಕೋತೀಯಾ? ಸರಿ ಅಪ್ಪಮ್ಮ.
ಏನಿದು ಏನಿದು ಆಶ್ಚರ್ಯ? ನನ್ನ ಶಕ್ತಿಗಿಂತ ಮೀರಿದ ದೈವಿಕ ಶಕ್ತಿ ಇದನ್ನ ರಕ್ಷಿಸ್ತಾ ಇದೆಯಾ? ಯಾವುದು ಯಾವುದು ಆ ಸೂರ್ಯಕಾಂತಿ, ಆ ಸುವರ್ಣಕಾಂತಿ ಯಾವುದು? ನಾನು ಹಿತಾಳ ಮನಸ್ಸನ್ನ ಪ್ರವೇಶಿಸೋದಕ್ಕೆ ಅಂತ ಹೋದ್ರೆ ನನ್ನನ್ನೇ ಹೊರದುಬ್ಬ ಅಂತ ಶಕ್ತಿ ಯಾರದು? ಆ ಶಕ್ತಿನೇನಾ ಶರತ್ ಮತ್ತೆ ಹಿತಾಳನ್ನ ರಕ್ಷಣೆ ಮಾಡಿದ್ದು? ನನ್ನಿಂದಲೂ ಭೇದಿಸಲು ಸಾಧ್ಯವಾಗದ ಆ ರಕ್ಷಾ ಕವಚ ಯಾರದು? ಯಾರು ಯಾರು ಆ ಮಹಾಶಕ್ತಿ? ದುರ್ಗಾ, ನನ್ಗೊಂದು ಸ್ವಲ್ಪನೂ ಸರಿ ಅನ್ನಿಸ್ತಾ ಇಲ್ಲ. ಯಾವ್ದ್ರ ಬಗ್ಗೆ ಹೇಳ್ತಿದ್ದೀರಾ ಅಂಬಿಕಾ ಅವ್ರೆ? ಅದೇ ಅವಳು ಶರತ್ಗೆ ಊಟ ಮಾಡ್ಸಕ್ ಹೋಗಿದ್ದು. ಅಲ್ಲ ದುರ್ಗಾ, ನೀನ್ ಯಾಕೆ ನಿನ್ ಗಂಡಂಗ್ ಕೊಡ್ಬೇಕಾಗಿರೋ ತಟ್ಟೆನ ಅವಳಿಗೋಗಿ ಕೊಟ್ಟೆ? ಅಲ್ಲ, ಅವಳು ಬಡಿಸ್ತಿರ್ಬೇಕಾದ್ರೆ ವೇಟರ್ ತರ ಸೈಡಲ್ಲಿ ನಿಂತ್ಕೊಂಡು ನೋಡ್ತಿದ್ಯಲ್ಲ. ಅದು ಅವಳು ಬಾಸ್ ಫ್ರೆಂಡ್ ಅಲ್ವಾ, ಅತಿಥಿಗಳಿಗೆ ಮರ್ಯಾದೆ ಕೊಡ್ಬೇಕಲ್ವಾ, ಅದಕ್ಕೆ ಸುಮ್ಮನೆ ನಿಂತಿದ್ದೆ. ಮರ್ಯಾದೆನಾ? ಅವಳು ಬಿಹೇವಿಯರ್ ನೋಡ್ತಿದ್ರೆ ಅವಳಿಗೆ ಮರ್ಯಾದೆ ತೋರಿಸ್ಬೇಕು ಅಂತ ಅನ್ಸಲ್ಲ. ಮದ್ವೆ ಅಪ್ಲಿಕೇಶನ್ ಹಾಕೋ ತರ ಇತ್ತು. ಚೇಚೆ, ನೀವು ಹಾಗೆಲ್ಲ ಹೇಳ್ಬೇಡಿ, ಆ ಥರ ಎಲ್ಲ ಏನೂ ಇರೋದಿಲ್ಲ. ಅಲ್ಲ, ಅವಳು ಹೇಳಿದ್ದನ್ನ ನೀನು ಸರಿಯಾಗಿ ಕೇಳಿಸ್ಕೊಳ್ಳಿಲ್ವಾ? ನಾನೇನಾದ್ರೂ ಶರತ್ನ ಮದ್ವೆ ಆಗಿದ್ರೆ ನಾನು ತ್ರೇಯ ಅಂತ ಹೆಸರಿಟ್ಕೋತಿದ್ದೆ ಅಂತ ಹೇಳಿದ್ದನ್ನು ಮರ್ತ್ಬಿಟ್ಯಾ? ತಡ್ಡಿ ಕಣೆ ನೀನು, ತಡ್ಡಿ. ದುರ್ಗಾ, ಮರಿಬೇಡ, ನೀನ್ ಈ ಮನೆಗೆ ಸೊಸೆಯಾಗಿ ಬಂದಿದ್ಯಾ, ಶರತ್ಗೆ ಹೆಂಡತಿಯಾಗಿ ಬಂದಿದ್ಯಾ. ನೀನ್ ನಿನ್ ಹಕ್ಕನ್ನ ಬೇರೆಯವ್ರಿಗೆ ಯಾಕೆ ಕೊಡ್ತಾ ಇದ್ಯಾ? ಬೇಡ. ಹೋಗ್ಲಿ ಬಿಡಿ ಅಂಬಿಕಾ ಅವ್ರೆ, ಅವಳೇನ್ ಒಂದಿನ 2 ದಿನ ಇರ್ತಾಳೆ, ಆಮೇಲೆ ಹೋಗ್ಬಿಡ್ತಾಳಲ್ಲ. ಯಾಕೆ ಯೋಚನೆ ಮಾಡ್ತೀರಾ? ಸುಮ್ನಿರಿ. ನೀವ್ ಹೀಗೆ ಹೇಳ್ಕೊಂಡು ಇಲ್ಲೇ ನಿಂತಿರು. ಅವಳು ಶರತ್ನ ಪ್ಯಾಕ್ ಮಾಡ್ಕೊಂಡು ಎತ್ತಾಕೊಂಡು ಹೋಗ್ತಾ ಇರ್ತಾಳೆ. ಆಮೇಲೆ ಒಬ್ಬೊಬ್ಬ ಅಂತ ಹೇಳು, ಅಂಬಿಕಾ ಅವ್ರು ಹೇಳಿದ್ರು, ನಾನು ಅವಳ ಮಾತನ್ನ ನಂಬಲಿಲ್ಲ ಅಂತ ಹೇಳಿ ಅಳ್ತಾ ನಿಂತ್ಕೊ. ಅಲ್ಲ ದುರ್ಗಾ, ನಿನಗೆ ನಿನ್ ಗಂಡನ್ನ ಕಾಪಾಡ್ಕೋಬೇಕು ಅಂತ ಒಂದ್ ಸ್ವಲ್ಪನೂ ಅನ್ಸಲ್ವಾ? ಒಳ್ಳೆ ಸತ್ತೋಗಿರೋ ನನ್ಗೇನೆ ಇಲ್ಲಿ ಉರಿತಾ ಇದೆ, ನಿನ್ಗೇನು ಅನಿಸ್ತಿಲ್ವಾ? ಆಯ್ತು, ಇಷ್ಟೊಂದು ಮಾತಾಡ್ತಿದ್ದೀರಲ್ಲ, ಈಗ ನನ್ ಜಾಗದಲ್ಲಿ ನೀವ್ ಇನ್ನೂ ಬದುಕಿದಿದ್ರೆ ಅವಳನ್ನ ಹೇಗೆ ಎದುರಿಸ್ತಿದ್ರಿ ಹೇಳಿ? ಹೇಳಿ ಹೇಳಿ ನೋಡೋಣ. ನಾನಿದ್ದಿದ್ರೆ ಅವಳ ಕೈಯಿಂದ ತಟ್ಟೆನ ಕಿತ್ಕೊಂಡು ಅವಳ ಶರತ್ ಹತ್ರ ಹೋಗ್ತಿರ್ಬೇಕಾದ್ರೆ ಕಾಲ್ ಅಡ್ಡ ಕೊಟ್ಟು ಅವಳನ್ನ ಬೀಳಿಸ್ಬಿಡ್ತಾ ಇದ್ದೆ. ಅಯ್ಯೋ,